ಜೈಲುಗಳಲ್ಲಿ ಅಕ್ರಮ ನಿಯಂತ್ರಣಕ್ಕೆ ಪಣ ತೊಟ್ಟ ಎಡಿಜಿಪಿ ಅಲೋಕ್ ಕುಮಾರ್ ರಾಜ್ಯದಾದ್ಯಂತ ಜೈಲುಗಳಿಗೆ ವಿಸಿಟ್ ಕೊಡ್ತಿದ್ದಾರೆ. ಇಂದು ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅಲೋಕ್ ಕುಮಾರ್, ಧಾರವಾಡದ ಕಾರಾಗೃಹದಲ್ಲಿ ಸಮಸ್ಯೆಗಳಿಲ್ಲ. ಕೈದಿಗಳು ಹೇಳುವ ಪ್ರಕಾರ ಇಲ್ಲಿ ವೈದ್ಯರು ಬೇಕಾಗಿದ್ದಾರೆ. ಕಳೆದ ತಿಂಗಳಲ್ಲಿ ಇಲ್ಲಿ ಆತ್ಮಹತ್ಯೆ ಆಗಿದೆ. ಕಾರಾಗೃಹದಲ್ಲಿ ಮಾನಸಿಕ ಒತ್ತಡ ಬಹಳಷ್ಟು ಇರುತ್ತೆ. ಬಹಳಷ್ಟು ಜನರು 5ನೇ ತರಗತಿ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಖೈದಿಗಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕರ್ನಾಟಕ ಮುಕ್ತ ವಿವಿ ಜೊತೆ ಮಾತಾಡಿದ್ದೇವೆ. ಒಳ್ಳೆಯ ಯೋಚನೆಗಳು ಕೈದಿಗಳಲ್ಲಿ ಬರಬೇಕು. ಮೊಬೈಲ್ ಹಾವಳಿ ನಮ್ಮ ಕಾರಾಗೃಹಗಳಲ್ಲಿ ಹೆಚ್ಚಿವೆ. ಅದನ್ನು ತಡೆಯೋದಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಮಾದಕ ವಸ್ತು ಸರಬರಾಜು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಹೇಳಿದರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಜೃಂಭಣೆ ಶಿವರಾತ್ರಿ ಮಹಾರಥೋತ್ಸವ ನಡೆಯಿತು. ಶಿವರಾತ್ರಿ ಮಹಾರಥೋತ್ಸವಕ್ಕೆ ಭಕ್ತ ಸಾಗರ ಹರಿದು ಬಂದಿದ್ದು, ಬೆಟ್ಟದ ತುಂಬೆಲ್ಲ ಉಘೆ ಉಘೆ ಮಾದಪ್ಪ ಘೋಷಣೆ ಮೊಳಗಿತು. ಸಾಲೂರು ಮಠದ ಶ್ರೀಗಳ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನಡೆಯಿತು. ರಥೋತ್ಸವದ ಭಕ್ತ ಸಾಗರ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 5 ದಿನಗಳ ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಇಂದು ತೆರೆ ಬಿದ್ದಿದ್ದು, ಮಾದಪ್ಪನ ದರ್ಶನ ಪಡೆದು ಭಕ್ತ ಸ್ತೋಮ ಪುನೀತರಾದರು. ವಾಹನ ಸವಾರರನ್ನ ಒಂಟಿ ಸಲಗ ಅಟ್ಟಿಸಿಕೊಂಡು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಯಲ್ಲಾಪುರ ರಸ್ತೆಯಲ್ಲಿ ಘಟನೆ ನಡೆದಿದೆ. ವಾಹನಗಳು ಸಾಗುವ ವೇಳೆ ಅಟ್ಟಿಸಿಕೊಂಡು ಬಂದ ಸಲಗ ಭಾಗವತಿ ಬಳಿ ರಸ್ತೆಗೆ ಅಡ್ಡಲಾಗಿ ನಿಂತು ರಸ್ತೆ ಬ್ಲಾಕ್ ಮಾಡಿತು. ಕಳೆದ ಹಲವು ದಿನಗಳಿಂದ ಒಂಟಿ ಸಲಗ ಕಾಣಿಸಿಕೊಳ್ತಿದೆ. ಹೀಗಾಗಿ ರಸ್ತೆಯಲ್ಲಿ ಎಚ್ಚರಿಕೆಯಿಂದ ಸಾಗುವಂತೆ ಸವಾರರಿಗೆ ಅರಣ್ಯ ಇಲಾಖೆ ಸೂಚನೆ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.